20 ಲಕ್ಷ ರೂಪಾಯಿ ದರೋಡೆ ಮಾಡಿದಂತಹ ಸಿಐಡಿ ಇನ್ಸ್ಪೆಕ್ಟರ್. ಇದು ನಮ್ಮ ಬೆಂಗಳೂರಿನಲ್ಲೇ ನಡೆದಂತಹ ಸ್ಟೋರಿ ಕಣ್ರಪ್ಪ. ಕಳ್ಳರಲ್ಲ, ಪೊಲೀಸರೇ ರಾಬರಿ ಮಾಡೋ ಕಾಲ ಬಂದ್ಬಿಟ್ಟಿದೆ ಈಗ. ಪೊಲೀಸ್ ಜೀಪ್ನಲ್ಲಿ ಬಂದು ದರೋಡೆಯನ್ನ ಮಾಡಿ ಹೋಗ್ತಾರೆ. ಪಂಗನಾಮ ಬಿದ್ದ ಮೇಲೆ ಗೊತ್ತಾಗೋದು ಇಲ್ಲಿ ಅಸಲಿ ಕಥೆ ಏನು ಅನ್ನುವಂಥದ್ದು, ಪೊಲೀಸರ ಕರಾಮತ್ತು. ತದನಂತರದಲ್ಲಿ ಗೊತ್ತಾಗುವಂಥದ್ದು 20 ಲಕ್ಷ ರೂಪಾಯಿ ದರೋಡೆ ಮಾಡಿದಂತಹ ಸಿಐಡಿ ಇನ್ಸ್ಪೆಕ್ಟರ್. ಇದು ನಮ್ಮ ಬೆಂಗಳೂರಿನಲ್ಲೇ ನಡೆದಂತಹ ಸ್ಟೋರಿ. ಕಳ್ಳರಲ್ಲ, ಪೊಲೀಸರೇ ರಾಬರಿ ಮಾಡಿಬಿಟ್ರೆ ಏನು ಮಾಡೋದು, ಯಾರನ್ನ ಅಂತ ನಂಬೋದು? ಪೊಲೀಸ್ ಜೀಪ್ನಲ್ಲೇ ಬಂದು ದರೋಡೆ ಮಾಡಿ ಹೋಗ್ತಾರೆ. ಪಂಗನಾಮ ಬಿದ್ದ ಮೇಲೆ ಗೊತ್ತಾಗೋದು ಪೊಲೀಸರ ಕರಾಮತ್ತು. ಬೆಂಗಳೂರಿನ ಮಡಿವಾಳದಲ್ಲಿ ಈ ರಾಬರಿ ಪ್ರಕರಣ ನಡೆದಿದೆ. ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಇದ್ದಂತಹ ಕೇರಳ ಉದ್ಯಮಿಗಳು ಟ್ರೇಡಿಂಗ್ ಉದ್ದೇಶಕ್ಕಾಗಿ 20 ಲಕ್ಷ ರೂಪಾಯಿನ ಉದ್ಯಮಿ ತಂದಿದ್ರು, ಡ್ರಾ ಮಾಡಿ ತಗೊಂಡ್ಬಂದಿದ್ರು. ನಿಖರ ಮಾಹಿತಿಯನ್ನ ಪಡೆದಿದ್ದಂತಹ ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಕನಕಗಿರಿ ಅವರೊಂದಿಗೆ 4 ಸೇರಿ ದರೋಡೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹ್ಯಾರಿಸ್, ಕುಪೇಂದ್ರ, ಶಫಿ, ಶಾನಿ ಜೊತೆಗೆ ರಾಬರಿ ಪ್ಲಾನ್ ಅನ್ನ ಇವರು ಮಾಡಿಕೊಂಡಿರುವಂಥದ್ದು. ಹೋಟೆಲ್ ಮುಂದೆ ಅಧಿಕೃತವಾಗಿ ಸಿಐಡಿ ಜೀಪ್ ಅನ್ನ ಮಹೇಶ್ ನಿಲ್ಲಿಸಿದ್ದಾರೆ. ಜೀಪ್ ಒಳಗೆ ಕುಳಿತು 4 ರಾಬರಿ ಮಾಡಲು ಆತ ಸೂಚನೆಯನ್ನ ನೀಡಿರುವಂಥದ್ದು. ಹೋಟೆಲ್ ಕೋಣೆಗೆ ನುಗ್ಗಿದ್ದಾರೆ. ಇಬ್ಬರು ಸದಸ್ಯರು, ಗ್ಯಾಂಗ್ನ 2 ಸದಸ್ಯರು ಹೋಟೆಲ್ ಕೋಣೆಗೆ ನುಗ್ಗಿದ್ದಾರೆ. ನಾವು ಪೊಲೀಸರು ಅಂತ ಹೇಳಿ ಉದ್ಯಮಿಗೆ ಆವಾಜನ್ನ ಹಾಕಿದ್ದಾರೆ. ಇನ್ಸ್ಪೆಕ್ಟರ್ ಅಧಿಕೃತ ಐಡಿ ಕಾರ್ಡ್ ಅನ್ನ ಕೂಡ ಈ ಗ್ಯಾಂಗ್ ತೋರಿಸಿದೆ. ಹಣ ತಂದಿದ್ದೀರಿ ಎಂದು ಉದ್ಯಮಿಗಳಿಗೆ ಬೆದರಿಕೆ, ಅಂದ್ರೆ ಹಣ ತೆಗಿರಿ, ಎಲ್ಲಿಟ್ಟಿದ್ದೀರಾ ತೆಗಿರಿ ಅಂತ ಹೇಳಿ ಉದ್ಯಮಿಗಳಿಗೆ ಬೆದರಿಕೆಯನ್ನ ಹಾಕಿರುವಂಥದ್ದು. ಬಳಿಕ 20 ಲಕ್ಷ ರೂಪಾಯಿ ನಗದನ್ನ ಈ ಗ್ಯಾಂಗ್ ಕಸಿದುಕೊಂಡಿದೆ. ಹೊರಗೆ ನಿಂತಿದ್ದ ಪೊಲೀಸ್ ಜೀಪ್ನಲ್ಲೇ ಪರಾರಿಯಾಗಿದ್ದಾರೆ. ಈ ದೃಶ್ಯವನ್ನ ರೆಕಾರ್ಡ್ ಮಾಡಿಕೊಂಡಿದ್ದ ಓರ್ವ ಉದ್ಯಮಿ ದರೋಡೆ ಅನುಮಾನ ಬಂದು ಉದ್ಯಮಿಗಳಿಂದ ದೂರನ್ನ ದಾಖಲು ಮಾಡಲಾಗಿದೆ. ಮಡಿವಾಳ ಠಾಣೆಯಲ್ಲಿ ಸಂಬಂಧವಾಗಿ ಉದ್ಯಮಿಗಳು ದೂರನ್ನ ದಾಖಲು ಮಾಡಿದ್ರು. ಉಪೇಂದ್ರ ಎಂಬಾತನನ್ನ ಹೆಡೆಮುರಿ ಕಟ್ಟಿದ್ರು ಪೊಲೀಸರು. ಬಂಧಿತ ಆರೋಪಿ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು. ವಿಚಾರಣೆ ನಡೆಸಿದ ವೇಳೆ ಶಾಕಿಂಗ್ ವಿಚಾರ ಇದು ಪೊಲೀಸರಿಗೇನೆ. ಯಾಕಂದ್ರೆ ಸಿಐಡಿ ಇನ್ಸ್ಪೆಕ್ಟರ್ ಮಹೇಶ್ ಹೆಸರನ್ನ ಬಾಯ್ಬಿಟ್ಟಿರುವಂಥದ್ದು ಆರೋಪಿ. ಕುಪೇಂದ್ರ ಬಂಧನವಾಗ್ತಾ ಇದ್ದಂತೆ ಉಳಿದವರು ಎಸ್ಕೇಪ್ ಆಗಿದ್ದಾರೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಮಹೇಶ್ ಕನಕಗಿರಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಸಿಐಡಿ ಇನ್ಸ್ಪೆಕ್ಟರ್ ನಾಪತ್ತೆಯಾಗಿದ್ದಾರೆ. ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತಡರಾತ್ರಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ 20 ಲಕ್ಷ ಒಂದು ಹೋಟೆಲ್ ಇಂದ 3 ಜನ ಕಡೆಯಿಂದ ಕೆಲವು ಪೊಲೀಸ್ ಅವರು ಅಂತ ಹೇಳಿ ಬಂದು ಕಿತ್ಕೊಂಡು ಹೋಗಿದ್ರು. ನಮ್ಮ ಕಂಪ್ಲೇಂಟ್ ಆದ್ಮೇಲೆ ಸೌತ್ ಈಸ್ಟ್ DCP ಅವರು ಒಂದು ಟೀಮ್ ರಚನೆ ಮಾಡಿ ತನಿಖೆ ಸ್ಟಾರ್ಟ್ ಮಾಡಿದರು. ಮೇಲ್ನೋಟಕ್ಕೆ ಇಲ್ಲಿವರೆಗೆ ಕೆಲವು ಪ್ರೈವೇಟ್ ಪರ್ಸನ್ಸ್ ಅವರು ಪೊಲೀಸ್ ಅಂತ ಹೇಳಿ ಆ ಹೋಟೆಲ್ಗೆ ಹೋಗಿದ್ರು. ಆದ್ರೆ ಇನ್ನೊಂದು ಮಾಹಿತಿ ಆಧಾರದ ಮೇಲೆ ಇನ್ನೊಬ್ಬ ವ್ಯಕ್ತಿ, ಅವರು ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ ವ್ಯಕ್ತಿ ಕೂಡ ಇದರಲ್ಲಿ ಶಾಮೀಲ್ ಇರ್ಬೋದು ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಅದಾದ್ಮೇಲೆ ನಮ್ಮ ತನಿಖೆ ನಡೀತಾ ಇದೆ. ಏನ್ ವೆಹಿಕಲ್ ಯೂಸ್ ಆಗಿತ್ತು ಆ ವೆಹಿಕಲ್ ನಾವು ಸೀಸ್ ಮಾಡಿದೀವಿ. ಯಾರು ಆರೋಪಿ ಇದ್ರು, ಯಾರು ವ್ಯಕ್ತಿ ಅವರಿದ್ರು, ಅವ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ದೀವಿ. 20 ಲಕ್ಷ ರೂಪಾಯಿ ದರೋಡೆ ಮಾಡಿದ್ದಾರೆ ಸಿಐಡಿ ಇನ್ಸ್ಪೆಕ್ಟರ್. ಇದು ನಮ್ಮ ಬೆಂಗಳೂರಿನಲ್ಲೇ ನಡೆದಿರುವಂತಹ ಸ್ಟೋರಿ. ಕಳ್ಳರಲ್ಲ, ಪೊಲೀಸರೇ ಈ ರೀತಿ ರಾಬರಿ ಮುಂದಾಗ್ಬಿಟ್ರೆ ಜನ ಪೊಲೀಸರ ಮೇಲೆ ನಂಬಿಕೆ ಇಡೋದು ಕಷ್ಟವಾಗ್ಬಿಡುತ್ತೆ. ಪೊಲೀಸ್ ಜೀಪ್ನಲ್ಲೇ ಬಂದು ದರೋಡೆ ಮಾಡಿ ಹೋಗ್ತಾರೆ ಅಂದರೆ ಏನು ಹೇಳಬೇಕು ಹೇಳಿ. ಪಂಗನಾಮ ಬಿದ್ದ ಮೇಲೆ ಗೊತ್ತಾಗೋದು ಪೊಲೀಸರ ಕರಾಮತ್ತು. ಬೆಂಗಳೂರಿನ ಮಡಿವಾಳದಲ್ಲಿ ಈ ಒಂದು ರಾಬರಿ ಘಟನೆ ನಡೆದಿದೆ. ಖಾಸಗಿ ಹೋಟೆಲ್ನಲ್ಲಿ ಕೇರಳ ಮೂಲದ ಉದ್ಯಮಿಗಳು ವಾಸ ಇದ್ದರು. ಟ್ರೇಡಿಂಗ್ ಉದ್ದೇಶಕ್ಕಾಗಿ 20 ಲಕ್ಷ ರೂಪಾಯಿ ತಂದಿದ್ರು. ಇದನ್ನು ಪೊಲೀಸರೇ ದರೋಡೆ ಮಾಡಿದ್ದಾರೆ.